ಎಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮಿತವಾಗಿ ಬಳಸಿ ಮತ್ತು ಚಿನ್ನ ಕೊಳ್ಳುವಿಕೆಯನ್ನು ಕಡಿಮೆ ಮಾಡಿ ಅನ್ನುವಂಥದ್ರ ಬೆನ್ನಲ್ಲೇ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಕಂಡು ಬಂದಿರುವಂಥದ್ದು. ಅದರ ಜೊತೆಗೆ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆಯಲ್ಲೂ ಕೂಡ ಮುಂದಿನ ಕೆಲವೇ ದಿನಗಳಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾದರೆ ಈ ಬಗ್ಗೆ, ಈ ಬೆಲೆ ಏರಿಕೆಯ ಬಿಸಿಯ ಬಗ್ಗೆ ಮಂಗಳೂರಿನ ಜನ ಏನಂತಾರೆ ಅನ್ನುವಂಥದ್ದನ್ನ ಮಾತನಾಡೋಣ. ನಾವೀಗ ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಒಂದಷ್ಟು ಪ್ರಯಾಣಿಕರಿದ್ದಾರೆ, ಒಂದಷ್ಟು ಜನ ಚಾಲಕರು ಮತ್ತು ನಿರ್ವಾಹಕರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ರು ಸರ್, ಬೆಲೆ ಏರಿಕೆ ಆಗ್ತದೆ ಅಂದರೆ ಪೆಟ್ರೋಲ್ ಡೀಸೆಲ್ ಅನ್ನು ಕಡಿಮೆ ಮಾಡಿ ಅನ್ನುವಂಥದ್ದು. ಅದರ ಜೊತೆಗೆ ಚಿನ್ನ ಖರೀದಿ ಮಾಡಬೇಡಿ. ಈಗ ಚಿನ್ನದ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕೂಡ ಇದೆ. ಏನು ಹೇಳ್ತೀವಿ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಾಗ ಸರ್ವೇ ಸಾಮಾನ್ಯ. ಬರುವುದು ಹೆಚ್ಚಿನ ತೈಲ ಎಲ್ಲ ಇರಾನ್ನಿಂದ, ಅದಕ್ಕಾಗಿ ಬರುವಾಗ ಅದಕ್ಕೆ ಡಬಲ್ ರೇಟ್ ಸುಂಕ ಎಲ್ಲ ಕಟ್ಟು ಬರುವುದು. ಅದು ಇಲ್ಲಿ ಬರುವಾಗ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ರೇಟ್ ಜಾಸ್ತಿ ಮಾಡಿದ್ದಾರೆ. ಇದರ ಎಫೆಕ್ಟ್ ನಮಗೆ ಹೇಗೆ ತಟ್ಟುತ್ತೆ ಅಂತ ನಿಮಗೆ? ಈಗ ಬಸ್ಸಲ್ಲೆಲ್ಲ, ನೀವು ಬಸ್ನಲ್ಲೆಲ್ಲ ಬಸ್ಸಿನವರು ಅಂದರೆ ಪ್ರೈವೇಟ್ ಬಸ್ಸುಗಳು ಮುಂಚೆನಿಂದ ಲಾಸಲ್ಲೇ ಓಡುವುದೇ. ಒಂದು 3,000 ಕಲೆಕ್ಷನ್ ಇದ್ದರೆ 5,000 ಇದ್ದು ಈಗ 3,000 2,000 ಬಂದು ಮುಟ್ಟಿದೆ. ಎಲ್ಲ ಸಿಂಗಲ್ ಓನರ್ ಬಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಕೆಲವರು ಸೇಲ್ ಆಗಿದೆ, ಕೆಲವರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ರೇಟಿದ ಬಗ್ಗೆ ನಾವು ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಮೇಲೆ ಇಲ್ಲಿಯೂ ಆಗ್ತದೆ. ಇಲ್ಲಿ ಆದಮೇಲೆ ಬಸ್ಸಿನವರಿಗೆ ದೊಡ್ಡ ಹೊಡೆತಾನೆ. ಈಗ 5 ರೂಪಾಯಿ 10 ರೂಪಾಯಿ ಎಲ್ಲ ಹೆಚ್ಚಳ ಆದರೆ ಡೀಸೆಲ್ ಪೆಟ್ರೋಲ್ಗೆ ಹೇಗೆ ಅಂತ ಪರಿಸ್ಥಿತಿ? 5 ರೂಪಾಯಿ 10 ರೂಪಾಯಿ ಹೆಚ್ಚಾದರೆ ಒಂದು ಟಿಕೆಟಲ್ಲಿ 2-3 ರೂಪಾಯಿ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿದರೂ ಈಗ ಪ್ರೈವೇಟಲ್ಲಿ ಯಾರು ಬರುವುದಿಲ್ಲ. ಈಗ ಸದ್ಯದ ಮಟ್ಟಿಗೆ ಒಬ್ಬೊಬ್ಬರ ಮನೆಯಲ್ಲಿ 5-5 ಕಾರು, 4-5 ಬೈಕು ಎಲ್ಲ ವ್ಯವಸ್ಥೆ ಉಂಟು. ಈಗ ಬಸ್ಸಿಗೆ ಜನನೇ ಬರುವುದಿಲ್ಲ ತಿರುಗಲಿಕ್ಕೆ. ಅವರ ಸ್ವಂತ ಗಾಡಿಯಲ್ಲೇ ಹೋಗ್ತಿದ್ದಾರೆ. ಬಸ್ಸಿಗೆ ಮುಂಚಿನ ಹೊಡೆತಾನೆ. ಸರ್, ನೀವೇನು ಹೇಳ್ತೀರಿ ಸರ್? ಈಗ ಬೆಲೆ ಏರಿಕೆ ಆದರೆ ನಿಮ್ಮ ಅದರ ಬಗ್ಗೆ ಪೆಟ್ರೋಲ್ ಡೀಸೆಲ್ ಆ್ಯಕ್ಚುಲಿ ಸರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯುದ್ಧ ಆಗುವಾಗ ಅದು ಸಾಮಾನ್ಯ ಆಗ್ತದೆ. ಸೊ ಪ್ರಧಾನಮಂತ್ರಿಯವರು ಹೇಳಿದ ವಿಷಯದಲ್ಲಿ ನನ್ನ ಬಗ್ಗೆ ಅದರಲ್ಲಿ ಏನೊಂದು ತಪ್ಪೇನಿಲ್ಲ. ಆ್ಯಕ್ಚುಲಿ ಈಗ ಒಂದೊಂದು ಮನೆಯಲ್ಲಿ 4-5 ಗಾಡಿಗಳುಂಟು. ಟುವರ್ಡ್ಸ್ ಉಡುಪಿಯಿಂದ ಮಂಗಳೂರಿಗೆ ಒಬ್ಬರು ಪ್ರಯಾಣ ಮಾಡುವಾಗ ಒಂದು ಕಾರಲ್ಲಿ ಒಬ್ಬರು ಹೋಗ್ತಾರೆ. ಸೊ ಅದಕ್ಕಿಂತ ಬಸ್ ಟ್ರಾನ್ಸ್ಪೋರ್ಟ್ ಬಳಸಿದರೆ ಅದರಲ್ಲಿ ನಿಮಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಉಳಿತಾಯವನ್ನು ಮಾಡಬಹುದು ನನ್ನ ಅಭಿಪ್ರಾಯ. ಈಗ ಗೂಡ್ಸ್, ಇದರಿಂದಾಗಿ ಗೂಡ್ಸ್ ಕ್ಯಾರಿಯರ್ಗಳು ಕೂಡ ಹೆಚ್ಚಾಗ್ತದೆ. ಆಗ ನಾವು ಉಪಯೋಗ ಮಾಡುವಂಥ ವಸ್ತುಗಳ ಬೆಲೆಯಲ್ಲಿ ಏನಾದರೂ ಸಾರಿ ಅಲ್ಲ, ಈಗ ಬೇರೆ ವಾಹನಗಳಿಗೆ ಹೆಚ್ಚಳ ಆದರೆ ಗೂಡ್ಸ್ ಇದು ಕ್ಯಾರಿಯರ್ ವಾಹನಗಳಿಗೂ ಹೆಚ್ಚಳ ಆಗ್ತದೆ. ಆಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇದು ಆ್ಯಕ್ಚುಲಿ ಇದರ ಹೊಡೆತ ಸಿಗೋದು ನಮ್ಮಂಥ ಬಡವರಿಗೆ ಮಾತ್ರ, ಇದ್ದವರಿಗೆ ಏನಾಗಲ್ಲ. ಸೊ ಇನ್ ಕೇಸ್ ಈಗ ಒಂದು ಗ್ಯಾಸನ್ನು ಈಗ 900 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಯಾವುದು? ಈ ಗ್ಯಾಸ್ ಅಲ್ಲ. ಸೊ ಅದು ಈಗ ಒಂದು ಸಣ್ಣ ಹೋಟೆಲ್ ಉದ್ಯಮದವರಿಗೆಲ್ಲ ಅದರಲ್ಲೆಲ್ಲ ತುಂಬ ಎಫೆಕ್ಟ್ ಉಂಟು. ಸೊ ಈಗ ನಾವೀಗ ಬೈ ಚಾನ್ಸಿಗೆ ಒಂದು ಚಹಾ ಕುಡಿದು ಬಂದು ಇಲ್ಲಿ ನಾರ್ಮಲ್ ಬಿಲ್ 50 ರೂಪಾಯಿ ತೆಗಿತಾರೆ ಅವರು. ಸೊ ಅವರಿಗೆ ಒಂದು 3-3.5 ಸಾವಿರ ತೆಗೆದುಕೊಂಡು ಗ್ಯಾಸ್ ತೆಗಿತಾರೆ ಕಸ್ಟಮರ್ನವರದ್ದು, ಹೌದಲ್ಲ? ಸೊ ಅದರಿಂದಾಗಿ ಅವರಿಗೆ ಅದರಲ್ಲಿ ದೊಡ್ಡ ಹೊಡೆತ ಉಂಟು. ಸರಿ, ನೀವೇನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಆಗ್ತದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಏನು ಮಾಡೋದು? ಏನು ಹೇಳುದು ಸರ್, ಬೆಲೆ ಏರಿಕೆ ಆಗ್ತದಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಆಗಬಾರ್ದು ಬೆಲೆ ಏರಿಕೆ, ಏನು ಮಾಡುವಾಗಿಲ್ಲ. ಈಗ ಚಿನ್ನ ಕೊಳ್ಬೇಡಿ ಅಂತ ಹೇಳಿದರು ಮೋದಿ ಪ್ರಧಾನಮಂತ್ರಿಗಳು. ಚಿನ್ನವನ್ನ ಪರ್ಚೇಸ್ ಮಾಡದೇ ಇದ್ರೆ ಸಮಸ್ಯೆ ಆಗುತ್ತೆ. ಅದು ಅದರದ್ದು ಏನು ಗೊತ್ತಿಲ್ಲ ಸರ್. ಕಡಿಮೆ ಮಾಡಬೇಕಂತ ನೀವು ಅದಕ್ಕೆ ಒಪ್ಪಿಗೆ ಕಡಿಮೆ ಆಗಬೇಕು. ಎಸ್, ಇನ್ನೂ ಕೂಡ ಒಂದಷ್ಟು ಜನರನ್ನ ಮಾತನಾಡಿಸುವ ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣ. ಸಹಜವಾಗಿ ಪ್ರಧಾನಮಂತ್ರಿಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಹೋದರೆ ವೇರಿಯೇಷನ್ಸ್ಗಳಿರ್ಬೋದು ಹಣದ ಅವರು ಹೇಳಿರುವ ಹೇಳಿಕೆಯಲ್ಲಿ. ಮತ್ತೊಂದಷ್ಟು ಜನ ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗ್ಬೋದು ಅಂತ ಹೇಳ್ತಾರೆ ಸರ್, ಏನು ಹೇಳ್ತೀರಾ? ನೀವೇನು ಹೇಳ್ತೀರಾ? ನನಗೆ ಮಾತಾಡಲಿಕ್ಕೆ ಗೊತ್ತಾಗಿದೆ. ನಾವು ಮಾತಾಡೋದಿಲ್ಲ, ಅಲ್ಲಿದ್ದಾರೆ, ಅದರ ಜನರಿದ್ದಾರೆ ಅಲ್ಲಿ ಮಾತಾಡುವಾಗ. ಸರ್, ಈಗ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ? ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗ್ಬೋದು ಅಂತ ಹೇಳ್ತಾರೆ, ಏನು ಹೇಳ್ತೀರಾ? ಎಂತ ಗೊತ್ತಿಲ್ಲ ಸರ್, ಏರಿಕೆ ಆದರೆ ಏನು ಅಂತ. ನಮ್ಗೆ ಟೈಮ್ ಐತಲ್ಲಿ ನಾನೇ ಸಿಕ್ಕಿಲ್ಲ ಲಾಸ್ಟಿಗೆ. ಪೆಟ್ರೋಲ್ ಡೀಸೆಲ್ ಎಂತ ಬೆಲೆ ಏರಿಕೆ ಆಗಬೇಕಂದ್ರೆ ಈಗಲೇ ಜಾಸ್ತಿ ಆಗಿದೆ ಅಲ್ಲ, ಪುನಃ ಏರಿಕೆ ಅಂತ ಆಗುದು. ಮತ್ತೆ ಏರಿಕೆ ಆಗ್ಬೋದು ಅಂತ, 8 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು ಅಂತ ಹೇಳ್ತಾರೆ. 8 ರೂಪಾಯಿ ಈಗಲೇ 102 ರೂಪಾಯಿ ಆಗಿದೆ. ಇನ್ನು 8 ರೂಪಾಯಿ 10 ರೂಪಾಯಿ ಮಾಡಿದರೆ ಮತ್ತೆ ನಾವು ಬಸ್ನವ್ರು ಎಂತ ಮಾಡೋದು? ಬೈಕಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಪೆಟ್ರೋಲ್ ಎಲ್ಲಿಂದ ತರೋದು? ದುಡ್ದಿದ್ದೆಲ್ಲ ಪೆಟ್ರೋಲ್ಗೆ ಹಾಕುದಾ? ಅಲ್ಲ, ಮೇಲೆ ಯುದ್ಧ ಆಗ್ತಾ ಇದೆ, ಯುದ್ಧದ ಕಾರಣಕ್ಕೆ ಆಗ್ತಾ ಇರೋದು. ಯುದ್ಧದ ಕಾರಣಕ್ಕಂದ್ರೆ ಇವರು ಅರ್ಧ ಗೌರ್ಮೆಂಟ್ ದುಡ್ಡೇ ಮಾಡ್ತಾ ಉಂಟು, ಇನ್ನು ಅರ್ಧ ಎಂತ ಮಾಡ್ತಾರ ಅಲ್ಲ. ಪೆಟ್ರೋಲ್ ಏರಿಕೆ ಆಗ್ತದೆ ಅಂದರೆ ಈಗ ನಾವು ದುಡ್ದಿದ್ದೆಲ್ಲ ಮತ್ತೆ ಪೆಟ್ರೋಲ್ಗೆ ಹಾಕುದು. ಹಾಗಾದರೆ ನಾವು ದುಡಿಯೋದು ಸ್ವಲ್ಪ ಮನೆ ಖರ್ಚಿಗೆ, ಊಟ ಮಾಡಲಿಕ್ಕೆ ಅಂತಲ್ಲ, ಊಟ ಮಾಡಲಿಕ್ಕೆ ಮನೆ ಖರ್ಚಿಗೆಲ್ಲ ಪೆಟ್ರೋಲ್ಗೆ ಹಾಕಿದ್ರೆ ಮತ್ತೆ ಮನೆಗೆ ಎಂತ ಮಾಡೋದು? ಮನೆ ಚಿನ್ನ ಎಲ್ಲ ಖರೀದಿಸಬೇಡಿ ಹೇಳಿದ್ದಾರೆ.
ಚಿನ್ನ ಎಲ್ಲ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಚಿನ್ನ ಎಲ್ಲ ಖರೀದಿ ಮಾಡಬಾರ್ದಂದ್ರೆ ಎಂತ ಮಾಡೋದು? ಚಿನ್ನ ನಾವು ಚಿನ್ನವೇ ಇಲ್ಲ ಇದೆ ನೋಡಿ, ಇಷ್ಟು ವರ್ಷ ಆಯಿತು ದುಡಿಲಿಕ್ಕೆ ಸರ್. ಒಂದು ಚೈನ್ ಉಂಟ, ಎಲ್ಲ ರೇಟ್ ಎಲ್ಲ ಒಟ್ರಾಶಿ ಜಾಸ್ತಿ ಮಾಡಿದ್ದಾರೆ. ಬಸ್ ಫ್ರೀ ಹೊಡ್ತಾ ಬಿದ್ದಿದ್ದೇ ಬಸ್, ನಾವು ಬಸ್ಸಲ್ಲಿದ್ದೇವೆ ಅಂತ ಹೇಳ್ದಲ್ಲ, ಹೊಡ್ತಾ ಬಿದ್ದಿದ್ದೇ ಬಸ್ ಫ್ರೀ ಕೊಟ್ಟ ಮೇಲೆ ಹಾಲಿಗೆ ರೇಟ್ ಜಾಸ್ತಿ ಆಯಿತು. ಹಾಲಿಗೆ ರೇಟ್ ಜಾಸ್ತಿ ಆಯಿತು ನೋಡಿದ್ರೆ, ಹಾಲಿಗೆ ಆಗ ಎಷ್ಟು 18 ರೂಪಾಯಿ ಇತ್ತು, ಸಡನ್ಲಿ 22 ಮಾಡಿದರು, 27, ಈಗ ಸಡನ್ಲಿ 28 ಮಾಡಿದರು. ಮತ್ತು ಅದು ಬಿಟ್ಟು ಇದು ಹೋಟ್ಲಲ್ಲಿ ಗ್ಯಾಸ್ ಇಲ್ಲ, ಹೋಟೆಲ್ ಊಟಕ್ಕೆ ಅಲ್ಲಿ ಜಾಸ್ತಿ ಆಯಿತು. ಮತ್ತು ನಾವು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚಿಗೆ, ಮತ್ತು ಚಿನ್ನ ಎಲ್ಲಿಂದ ಖರೀದಿ ಮಾಡೋದು? ಇದಿಷ್ಟು ಪ್ರಯಾಣಿಕರು ಮತ್ತು ಒಂದಷ್ಟು ಬಸ್ನ ಚಾಲಕರು, ನಿರ್ವಾಹಕರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.